ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವಂತೆ ಡಿಕೆ ಸುರೇಶ್ಗೆ ಒತ್ತಡ ಹಾಕ್ತಾ ಇದ್ದಾರೆ ನೋಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಯಾರದ್ದೋ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲೇ ಅಭ್ಯರ್ಥಿ ಆಯ್ಕೆ ಆಗುತ್ತೆ. ಕಾರ್ಯಕರ್ತರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲರೂ ಸಂಘಟನೆ ಬಗ್ಗೆ ಗಮನ ಹರಿಸಬೇಕು ಅಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಳೆ ಮಾಡೆಲ್ ಬೈಕ್ಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಕಳೆದ 30 ವರ್ಷಗಳಿಂದ ಹಾಗೆ ನಿಲ್ಲಿಸಲಾಗಿದ್ದಂಥ ಬೈಕನ್ನು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಲಾಗಿದೆ. 1981ರ ಮಾಡೆಲ್ನ SD ರೋಡ್ ಕಿಂಗ್ ಬೈಕ್ ಡಿಕೆ ಶಿವಕುಮಾರ್ ಪಾಲಿಗೆ ಲಕ್ಕಿ ಅಂತೆ. ಹೀಗಾಗಿ ಮನೆಯಲ್ಲಿ ಶೋಪೀಸ್ ಆಗಿ ಇಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಡಿಕೆ ಶಿವಕುಮಾರ್, ನನ್ನ ಮೊದಲ ಬೈಕ್ ಇದು, ಇದರೊಂದಿಗೆ ಸಾವಿರಾರು ನೆನಪುಗಳು ಬೆಸೆದುಕೊಂಡಿದೆ ಅಂತ ಬರ್ತಾರೆ. ಅದು ನನ್ನ ಕಾಲೇಜ್ ಬೈಕ್, ಅದು ಊರಲ್ಲಿತ್ತು. ನಮ್ಮ ಹುಡುಗರು ಯಾರೋ ತಂದು ರಿಪೇರಿ ಮಾಡಿ ಎಲ್ಲ ಆಕ್ಟಿವೇಟ್ ಮಾಡಿದ್ದಾರೆ. ನೋಡೋಣ. ಓಕೆ. ನಿನ್ನೆ ಉಡುಪಿಯ ಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನ ಮಾಡಿದ್ದ ತೆಲುಗಿನ ಸೂಪರ್ ಸ್ಟಾರ್ ಜೂನಿಯರ್ NTR ಇವತ್ತು ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಜೂನಿಯರ್ NTRಗೆ ನಟ ರಿಷಬ್ ಶೆಟ್ಟಿ, ನಿರ್ದೇಶಕ ಪ್ರಶಾಂತ್ ನೀಲ್ ಸಾಥ್ ಕೊಟ್ಟರು. ಜೂನಿಯರ್ NTR ತಮ್ಮ ತಾಯಿ ಶಾಲಿನಿ ಮತ್ತು ಪತ್ನಿ ಲಕ್ಷ್ಮೀ ಪ್ರಣತಿ ಅವರ ಜೊತೆಗೆ ದೇವಸ್ಥಾನಕ್ಕೆ ಆಗಮಿಸಿದ್ರು. ಮೂಕಾಂಬಿಕೆಗೆ ಕುಟುಂಬದವರು ವಿಶೇಷ ಪೂಜೆ ಸಲ್ಲಿಸಿದ್ರು. ಕೊಲ್ಲೂರು ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಟರಿಗೆ ಗೌರವವನ್ನು ಸಮರ್ಪಿಸಲಾಗಿದೆ.